ನಾಯಕ ಹತ್ಯೆಗೆ ಪ್ರಯತ್ನ ಪಟ್ಟಂತ ಕೇಸ್ ಇದು. ಗೋವಾ ಮೂಲದ ಆರೋಪಿಗಳ ಫೋಟೋ ಈಗ ವೈರಲ್ ಆಗಿದೆ. 3 ತಿಂಗಳಿನಿಂದ ಗೋಪಾಲಕೃಷ್ಣ ನಾಯಕ ಹತ್ಯೆಗೆ ಸ್ಕೆಚ್ ಹಾಕಲಾಗ್ತಾ ಇತ್ತು. ಹತ್ಯೆ ಮಾಡಬೇಕು ಅಂತಲೇ ಅಂಕೋಲದಲ್ಲಿ ಮನೆಯನ್ನ ಮಾಡಿದ್ರು ಇವರು. ನಿನ್ನೆ ಶೇವಿಂಗ್ ಮಾಡಿಸಿಕೊಳ್ಳಲು ಹೋಗುವಾಗ ಹತ್ಯೆಗೆ ಪ್ರಯತ್ನ ಮಾಡಿದ್ರು. ಹಂತಕರಿಂದ ತಪ್ಪಿಸಿಕೊಂಡು ಬ್ಯಾಂಕ್ಗೆ ಗೋಪಾಲಕೃಷ್ಣ ಅವರು ನುಗ್ಗುತ್ತಾರೆ. ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಗೋಪಾಲಕೃಷ್ಣ ನಾಯಕಗೆ ಚಿಕಿತ್ಸೆ ನಡೀತಾ ಇದೆ. ಕೊಲೆ ಯತ್ನ, ಇದರ ಹಿಂದೆ ಸ್ಥಳೀಯ ಮುಖಂಡರ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಎಸ್ಪಿ ದೀಪನ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಆ ಭಾಗದ ಪ್ರಭಾವಿ ಕಾಂಗ್ರೆಸ್ನ ನಾಯಕ ಗೋಪಾಲಕೃಷ್ಣ ಅಂಕೋಲದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ರು. ಗೃಹ ಸಚಿವರ ಅತ್ಯಾಪ್ತ ಕೂಡ ಹೌದು. ಇವರ ಮೇಲೆ ಹತ್ಯೆಗೆ ಯತ್ನ ಮಾಡಿದಂತ ಘಟನೆ ಇದು. ಆರೋಪಿಗಳ ಫೋಟೋ ಕೂಡ ಈಗ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಅತ್ಯಂತ ಆತ್ಮೀಯ ಕೂಡ. ಗೋಪಾಲ ನಾಯಕ ಆರೋಪಿಗಳೆಲ್ಲ ಗೋವಾ ಮೂಲದವರು. ಕೊಲೆಗೆ 3 ತಿಂಗಳಿನಿಂದ ಸ್ಕೆಚ್ ಹಾಕಿದ್ರು. ಅಂಕೋಲದಲ್ಲಿಯೇ ಮನೆ ಮಾಡಿ ಸ್ಕೆಚ್ ಹಾಕಿದ ಹಂತಕರು. ಸದಾ ಯುವಕರ ಬೆಂಬಲಿಗರ ಜೊತೆ ಇರ್ತಾ ಇದ್ದ ಗೋಪಾಲಕೃಷ್ಣ ಒಬ್ಬಂಟಿಯಾಗಿ ಇರುವುದನ್ನ ನೋಡಿದ್ರು. ಸ್ಕೆಚ್ ಹಾಕಿ ಆನಂತರ ಇವರು ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ರು. ನಿನ್ನೆ ಶೇವಿಂಗ್ ಮಾಡಿಸಲು ಒಬ್ಬರೇ ತೆರಳುವ ವೇಳೆ ಅಟ್ಯಾಕ್ ಮಾಡಲಾಗಿತ್ತು. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಯಾವ ಕಾರಣಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಈ ಕೊಲೆ ಮಾಡೋದಕ್ಕೆ ಪ್ರಯತ್ನ ಆಯ್ತು ಅಥವಾ ಬೇರೇನಾದ್ರೂ ವೈಯಕ್ತಿಕವಾದಂತ ಕಾರಣಗಳಿತ್ತು? ಸದ್ಯಕ್ಕೆ ಆರೋಪಿಗಳ ಹೇಳಿದ ಮಾಹಿತಿಯ ಅನುಗುಣವಾಗಿ ಪೊಲೀಸರು ಏನೇನು ಡೀಟೇಲ್ಸ್ ಕಲೆ ಹಾಕಿದ್ದಾರೆ? ಶೇಷಗಿರಿ. ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಕಳೆದ ಕೆಲ ವರ್ಷಗಳ ನಂತರ ಮತ್ತೆ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮತ್ತು ಗೃಹ ಸಚಿವರ ಅತ್ಯಾಪ್ತರಾಗಿರುವಂತಹ ಗೋಪಾಲಕೃಷ್ಣ ನಾಯಕರ ಮೇಲೆ 6 ಜನರ ತಂಡ ನಿನ್ನೆ ಬೆಳಗಿನ ವೇಳೆ ದಾಳಿ ಕೂಡ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಆರೋಪಿತರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದೇ ರೀತಿ ಅಂಕೋಲದ ಪಟ್ಟಣದ ಕೆಲ ಕಡೆಗಳಲ್ಲಿ ಕೂಡ ಸಿಸಿಟಿವಿಯ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ಅದೇ ರೀತಿ ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಕಾರವಾರದ ಮಾಜೇಳಿ ಚೆಕ್ ಪೋಸ್ಟ್ ನಲ್ಲಿ 4 ಪೊಲೀಸರು ವಶಕ್ಕೆ ಕೂಡ ಪಡಿಸಿಕೊಂಡಿದ್ರು. ಅದೇ ರೀತಿ ಅವರ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ 3 ದಿನಗಳ ಹಿಂದಿನಿಂದ ಗೋಪಾಲಕೃಷ್ಣ ನಾಯಕರವರನ್ನ ಹಿಂಬಾಲಿಸಿದಂತ ಈ ತಂಡ ನಿನ್ನೆ ಬೆಳಗಿನ ವೇಳೆ ಅವರ ಮೇಲೆ ದಾಳಿ ಮಾಡಿರುವಂತದ್ದು. ಒಟ್ಟಿನಲ್ಲಿ ಸಿಕ್ಕಂತ 4 ಕೂಡ ಗೋವಾ ಮೂಲದವರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ದೀಪನ್ ಅವರು ಮತ್ತು ಐಜಿಪಿ ಅವರು ಕೂಡ ಅಂಕೋಲದಲ್ಲಿ ಬೀಡು ಬಿಟ್ಟಿದ್ದಾರೆ ಮತ್ತು ತನಿಖೆಯನ್ನು ಕೂಡ ತೀವ್ರಗೊಳಿಸಿದ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ರಾಜಕೀಯವಾಗಿ ಅದರ ಮುನ್ನಡೆಯನ್ನ ಕಂಡುಕೊಂಡು ಬರ್ತಾ ಇರುವಂತಹ ಗೋಪಾಲಕೃಷ್ಣ ನಾಯಕ ಯುವಕರ ಪಾಲಿಗೆ ಒಂದು ಅಚ್ಚುಮೆಚ್ಚಿನ ವ್ಯಕ್ತ ಆಗಿರುವಂತದ್ದು. ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕೆಲವೊಂದು ಚಟುವಟಿಕೆಗಳು ಕೂಡ ಅವರು ಯುವಕರ ಜೊತೆ ಕೈ ಜೋಡಿಸ್ತಾ ಇದ್ರು. ಈ ಒಂದು ದಿನದಿಂದ ದಿನಕ್ಕೆ ಅವರು ಬೆಳೆಯುತ್ತಿರುವ ಒಂದು ಸ್ಥಿತಿಯನ್ನ ಕಂಡಂತ ಕೆಲವರು ಅಂದ್ರೆ ಸ್ಥಳೀಯ ರಾಜಕಾರಣಿಗಳೇ ಅಂದ್ರೆ ಮುಖಂಡರುಗಳೇ ಅವರ ಈ ಒಂದು ಸಂಚು ನಡೆಸಿದ್ರೆ ಎಂಬ ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ರಾಜಕೀಯವಾಗಿ ಅವರು ಬೆಳೀತಾ ಇದ್ರು. ಅದರ ಜೊತೆಗೆ ಕೂಡ ವ್ಯವಹಾರದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ರು ಅಂತ ಹೇಳ್ಬೋದು. ಕಳೆದ ಕೆಲ ವರ್ಷಗಳಿಂದ ಅಂಕೋಲದಲ್ಲಿ ಅಂದ್ರೆ ಇದು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿ ಕೂಡ ಆಗಿರುವಂತ ಗೋಪಾಲಕೃಷ್ಣ ನಾಯ್ಕ ಅವರ ಬಗ್ಗೆ ತೀವ್ರ ಒಂದು ಅಸಮಾಧಾನ ಅಂದ್ರೆ ಕೆಲವರಿಗೆ ಕೂಡ ಇದ್ದಂತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಚಿವರಿಗೆ ಅತಿ ಆಪ್ತರಾಗಿರುವಂತಹ ಗೋಪಾಲಕೃಷ್ಣ ನಾಯಕರವರನ್ನ ಅಂದ್ರೆ ಮುಗಿಸುವ ಸಂಚು ಕೂಡ ಹಿಂದೆ ನಡೆದಿತ್ತು ಎಂಬ ಮಾಹಿತಿ ಕೂಡ ಅಂದ್ರೆ ಜನಸಾಮಾನ್ಯರಲ್ಲಿ ಕೂಡ ಕೇಳಿ ಬಂದಿರುತ್ತೆ. ಅಂದ್ರೆ ಅವರ ಮಾತುಗಳಿಂದ ಕೇಳಿ ಬಂದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಹತ್ಯೆಗೆ ಕೂಡ ಕೆಲ ಖಂಡನೆ ಕೂಡ ವ್ಯಕ್ತವಾಗಿರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಪ್ರಕರಣದ ತನಿಖೆಯನ್ನ ಮುಂದುವರಿಸಿದೆ. ಒಟ್ಟಲ್ಲಿ 4 ಬಂಧಿತರಾಗಿದೆ. ಇನ್ನು 2 ಆರೋಪಿಗಳಿಗಾಗಿ ಗೋವಾದಲ್ಲಿ ಶೋಧವನ್ನ ನಡೆಸಿದ್ದಾರೆ ಪೊಲೀಸರು. ರಂಜಿತ್. ಎಸ್ ಶೇಷಗಿರಿ ಮುಂಡಳ್ಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. लेके आने के लिए नहीं हुआ तुम लोग को? हाथ भी डालना नहीं था और तीनों लोग 4 लोग भाग गए मुझे होगा। ओके लोग तो झगड़ा कर रहा है, ऐसा भाग नहीं आया था तुम लोग इधर? ಈ ದೃಶ್ಯಗಳನ್ನ ತಾವೇನ್ ಗಮನಿಸ್ತಾ ಇದ್ದೀರಲ್ಲ, ಈ 4-5 ಜನ ಯಾರಿದ್ದಾರೆ ಇವರೆಲ್ಲರೂ ಕೂಡ ಗೋಪಾಲಕೃಷ್ಣ ಇವರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಂತಹ ವ್ಯಕ್ತಿಗಳಿವರು. ಸುಪಾರಿ ಪಡ್ಕೊಂಡು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತವರು.
ಅವರು ಅಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡ್ತಾ ಇದ್ದಾರೆ. ಕೊಟ್ಟ ಒಂದು ಸ್ಕೆಚ್ ಅನ್ನ ನಿಮಗೆ ಸರಿಯಾಗಿ ಮುಗಿಸೋಕಾಗಿಲ್ಲ, ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ ಹೇಳಿ ಸುಪಾರಿ ಕೊಟ್ಟವನ ಜೊತೆಯಲ್ಲಿ ಅವರು ಮಾತಾಡ್ತಿದ್ದಾರೆ. ಇವರು ಕಾರವಾರದ ಕಾಂಗ್ರೆಸ್ನ ಮುಖಂಡ ಗೋಪಾಲ್ ಕೃಷ್ಣ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ಕೊಲೆಗಡುಕರು ಯಾರಿದಾರಲ್ಲ, ಇವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಕಿರಾತಕರು ಇವರೇ. ಇವರು ತಮಗೆ ಸುಪಾರಿ ಕೊಟ್ಟವನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಬಹಳ ಕ್ಲಿಯರ್ ಆಗಿ ವಾಯ್ಸ್ ಕೂಡ ಕ್ಯಾಚ್ ಆಗಿದೆ. ಕೊಟ್ಟ ಕೆಲಸವನ್ನ ನಿಭಾಯಿಸೋದಕ್ಕಾಗಿಲ್ಲ ಅಂತ ಹೇಳಿ ಆತ ಇವರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾನೆ. ಗೋಪಾಲ್ ಕೃಷ್ಣ ಅನ್ನೋರು ಇವರೇನೆ, ಹೋಮ್ ಮಿನಿಸ್ಟರ್ಗೆ ಬಹಳ ಆತ್ಮೀಯರು ಇವರು. ನಾಯಕ ಹತ್ಯೆಗೆ ಪ್ರಯತ್ನ ಪಟ್ಟಂತ ಕೇಸ್ ಇದು. ಗೋವಾ ಮೂಲದ ಆರೋಪಿಗಳ ಫೋಟೋ ಈಗ ವೈರಲ್ ಆಗಿದೆ. 3 ತಿಂಗಳಿನಿಂದ ಗೋಪಾಲಕೃಷ್ಣ ನಾಯಕ ಹತ್ಯೆಗೆ ಸ್ಕೆಚ್ ಹಾಕಲಾಗ್ತಾ ಇತ್ತು. ಹತ್ಯೆ ಮಾಡಬೇಕು ಅಂತಲೇ ಅಂಕೋಲದಲ್ಲಿ ಮನೆಯನ್ನ ಮಾಡಿದ್ರು ಇವರು. ನಿನ್ನೆ ಶೇವಿಂಗ್ ಮಾಡಿಸಿಕೊಳ್ಳಲು ಹೋಗುವಾಗ ಹತ್ಯೆಗೆ ಪ್ರಯತ್ನ ಮಾಡಿದ್ರು. ಹಂತಕರಿಂದ ತಪ್ಪಿಸಿಕೊಂಡು ಬ್ಯಾಂಕ್ಗೆ ಗೋಪಾಲಕೃಷ್ಣ ಅವರು ನುಗ್ಗುತ್ತಾರೆ. ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಗೋಪಾಲಕೃಷ್ಣ ನಾಯಕಗೆ ಚಿಕಿತ್ಸೆ ನಡೀತಾ ಇದೆ. ಕೊಲೆ ಯತ್ನ, ಇದರ ಹಿಂದೆ ಸ್ಥಳೀಯ ಮುಖಂಡರ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಎಸ್ಪಿ ದೀಪನ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಆ ಭಾಗದ ಪ್ರಭಾವಿ ಕಾಂಗ್ರೆಸ್ನ ನಾಯಕ ಗೋಪಾಲಕೃಷ್ಣ ಅಂಕೋಲದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ರು. ಗೃಹ ಸಚಿವರ ಅತ್ಯಾಪ್ತ ಕೂಡ ಹೌದು. ಇವರ ಮೇಲೆ ಹತ್ಯೆಗೆ ಯತ್ನ ಮಾಡಿದಂತ ಘಟನೆ ಇದು. ಆರೋಪಿಗಳ ಫೋಟೋ ಕೂಡ ಈಗ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಅತ್ಯಂತ ಆತ್ಮೀಯ ಕೂಡ. ಗೋಪಾಲ ನಾಯಕ ಆರೋಪಿಗಳೆಲ್ಲ ಗೋವಾ ಮೂಲದವರು. ಕೊಲೆಗೆ 3 ತಿಂಗಳಿನಿಂದ ಸ್ಕೆಚ್ ಹಾಕಿದ್ರು. ಅಂಕೋಲದಲ್ಲಿಯೇ ಮನೆ ಮಾಡಿ ಸ್ಕೆಚ್ ಹಾಕಿದ ಹಂತಕರು. ಸದಾ ಯುವಕರ ಬೆಂಬಲಿಗರ ಜೊತೆ ಇರ್ತಾ ಇದ್ದ ಗೋಪಾಲಕೃಷ್ಣ ಒಬ್ಬಂಟಿಯಾಗಿ ಇರುವುದನ್ನ ನೋಡಿದ್ರು. ಸ್ಕೆಚ್ ಹಾಕಿ ಆನಂತರ ಇವರು ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ರು. ನಿನ್ನೆ ಶೇವಿಂಗ್ ಮಾಡಿಸಲು ಒಬ್ಬರೇ ತೆರಳುವ ವೇಳೆ ಅಟ್ಯಾಕ್ ಮಾಡಲಾಗಿತ್ತು. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಯಾವ ಕಾರಣಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಈ ಕೊಲೆ ಮಾಡೋದಕ್ಕೆ ಪ್ರಯತ್ನ ಆಯ್ತೋ ಅಥವಾ ಬೇರೇನಾದ್ರೂ ವೈಯಕ್ತಿಕವಾದಂತ ಕಾರಣಗಳಿತ್ತೋ? ಸದ್ಯಕ್ಕೆ ಆರೋಪಿಗಳ ಹೇಳಿದ ಮಾಹಿತಿಯ ಅನುಗುಣವಾಗಿ ಪೊಲೀಸರು ಏನೇನು ಡೀಟೇಲ್ಸ್ ಕಲೆ ಹಾಕಿದ್ದಾರೆ? ಯಶ್ಗಿರಿ, ಹೌದು ರಂಜಿತ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಕಳೆದ ಕೆಲ ವರ್ಷಗಳ ನಂತರ ಮತ್ತೆ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮತ್ತು ಗೃಹ ಸಚಿವರ ಅತ್ಯಾಪ್ತರಾಗಿರುವಂತಹ ಗೋಪಾಲ್ ಕೃಷ್ಣ ನಾಯಕರ ಮೇಲೆ 6 ಜನರ ತಂಡ ನಿನ್ನೆ ಬೆಳಗಿನ ವೇಳೆ ದಾಳಿ ಕೂಡ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಆರೋಪಿತರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದೇ ರೀತಿ ಅಂಕೋಲದ ಪಟ್ಟಣದ ಕೆಲ ಕಡೆಗಳಲ್ಲಿ ಕೂಡ ಸಿಸಿಟಿವಿಯ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ಅದೇ ರೀತಿ ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಕಾರವಾರದ ಮಾಜೇಳಿ ಚೆಕ್ ಪೋಸ್ಟ್ ನಲ್ಲಿ 4 ಪೊಲೀಸರು ವಶಕ್ಕೆ ಕೂಡ ಪಡಿಸಿಕೊಂಡಿದ್ರು. ಅದೇ ರೀತಿ ಅವರ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ 3 ದಿನಗಳ ಹಿಂದಿನಿಂದ ಗೋಪಾಲ್ ಕೃಷ್ಣ ನಾಯಕರವರನ್ನ ಹಿಂಬಾಲಿಸಿದಂತ ಈ ತಂಡ ನಿನ್ನೆ ಬೆಳಗಿನ ವೇಳೆ ಅವರ ಮೇಲೆ ದಾಳಿ ಮಾಡಿರುವಂತದ್ದು. ಒಟ್ಟಿನಲ್ಲಿ ಸಿಕ್ಕಂತ 4 ಕೂಡ ಗೋವಾ ಮೂಲದವರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ದೀಪನ್ ಅವರು ಮತ್ತು ಐಜಿಪಿ ಅವರು ಕೂಡ ಅಂಕೋಲದಲ್ಲಿ ಬೀಡು ಬಿಟ್ಟಿದ್ದಾರೆ ಮತ್ತು ತನಿಖೆಯನ್ನು ಕೂಡ ತೀವ್ರಗೊಳಿಸಿದ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ರಾಜಕೀಯವಾಗಿ ಅದರ ಮುಂದಡಿಯನ್ನ ಕಂಡುಕೊಂಡು ಬರ್ತಾ ಇರುವಂತಹ ಗೋಪಾಲಕೃಷ್ಣ ನಾಯಕ ಯುವಕರ ಪಾಲಿಗೆ ಒಂದು ಅಚ್ಚುಮೆಚ್ಚಿನ ವ್ಯಕ್ತ ಆಗಿರುವಂತದ್ದು. ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕೆಲವೊಂದು ಚಟುವಟಿಕೆಗಳು ಕೂಡ ಅವರು ಯುವಕರ ಜೊತೆ ಕೈ ಜೋಡಿಸ್ತಾ ಇದ್ರು. ಈ ಒಂದು ದಿನದಿಂದ ದಿನಕ್ಕೆ ಅವರು ಬೆಳೆಯುತ್ತಿರುವ ಒಂದು ಸ್ಥಿತಿಯನ್ನ ಕಂಡಂತ ಕೆಲವರು ಅಂದ್ರೆ ಸ್ಥಳೀಯ ರಾಜಕಾರಣಿಗಳೇ ಅಂದ್ರೆ ಮುಖಂಡರುಗಳೇ ಅವರ ಈ ಒಂದು ಸಂಚು ನಡೆಸಿದ್ರೆ ಎಂಬ ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ರಾಜಕೀಯವಾಗಿ ಅವರು ಬೆಳೀತಾ ಇದ್ರು. ಅದರ ಜೊತೆಗೆ ಕೂಡ ವ್ಯವಹಾರದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ರು ಅಂತ ಹೇಳ್ಬೋದು. ಕಳೆದ ಕೆಲ ವರ್ಷಗಳಿಂದ ಅಂಕೋಲದಲ್ಲಿ ಅಂದ್ರೆ ಇದು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕೂಡ ಆಗಿರುವಂತ ಗೋಪಾಲ್ ಕೃಷ್ಣ ನಾಯ್ಕ ಅವರ ಬಗ್ಗೆ ತೀವ್ರ ಒಂದು ಅಸಮಾಧಾನ ಅಂದ್ರೆ ಕೆಲವರಿಗೆ ಕೂಡ ಇದ್ದಂತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಚಿವರಿಗೆ ಅತಿ ಆಪ್ತರಾಗಿರುವಂತಹ ಗೋಪಾಲಕೃಷ್ಣ ನಾಯಕರವರನ್ನ ಅಂದ್ರೆ ಮುಗಿಸುವ ಸಂಚು ಕೂಡ ಹಿಂದೆ ನಡೆದಿತ್ತು ಎಂಬ ಮಾಹಿತಿ ಕೂಡ ಅಂದ್ರೆ ಜನಸಾಮಾನ್ಯರಲ್ಲಿ ಕೂಡ ಕೇಳಿ ಬಂದಿರುತ್ತೆ. ಅಂದ್ರೆ ಅವರ ಮಾತುಗಳಿಂದ ಕೇಳಿ ಬಂದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಹತ್ಯೆಗೆ ಕೂಡ ಖಂಡನೆ ಕೂಡ ವ್ಯಕ್ತವಾಗಿರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದೆ. ಒಟ್ಟಿನಲ್ಲಿ 4 ಬಂಧಿತರಾಗಿದೆ. ಇನ್ನು 2 ಆರೋಪಿಗಳಿಗಾಗಿ ಗೋವಾದಲ್ಲಿ ಶೋಧವನ್ನ ನಡೆಸಿದ್ದಾರೆ ಪೊಲೀಸರು. ರಂಜಿತ್. ಎಸ್ ಶೇಷಗಿರಿ ಮುಂಡಳ್ಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
लेके आने के लिए नहीं हुआ तुम लोग को हाथ भी डालना नहीं था और तीनों लोग चारों लोग भाग गए मुझे लोग अकेला उधर झगड़ा कर रहा है क्या गाड़ी ले आया था तुम लोग इधर ಈ ದೃಶ್ಯಗಳನ್ನ ತಾವೇನ್ ಗಮನಿಸ್ತಾ ಇದ್ದೀರಲ್ಲ, ಈ 4-5 ಜನ ಯಾರಿದ್ದಾರೆ ಇವರೆಲ್ಲರೂ ಕೂಡ ಗೋಪಾಲ್ ಕೃಷ್ಣ ಇವರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಂತಹ ವ್ಯಕ್ತಿಗಳಿವರು. ಸುಪಾರಿ ಪಡ್ಕೊಂಡು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತವ್ರು. ಅವರು ಅಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡ್ತಾ ಇದ್ದಾರೆ. ಕೊಟ್ಟ ಒಂದು ಸ್ಕೆಚ್ ಅನ್ನ ನಿಮಗೆ ಸರಿಯಾಗಿ ಮುಗಿಸೋಕಾಗಿಲ್ಲ, ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ ಹೇಳಿ ಸುಪಾರಿ ಕೊಟ್ಟವನ ಜೊತೆಯಲ್ಲಿ ಅವರು ಮಾತಾಡ್ತಿದ್ದಾರೆ. ಇವರು ಕಾರವಾರದ ಕಾಂಗ್ರೆಸ್ನ ಮುಖಂಡ ಗೋಪಾಲ್ ಕೃಷ್ಣ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ಕೊಲೆಗಡುಕರು ಯಾರಿದಾರಲ್ಲ, ಇವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಕಿರಾತಕರು ಇವರೇ. ಇವರು ತಮಗೆ ಸುಪಾರಿ ಕೊಟ್ಟವನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಬಹಳ ಕ್ಲಿಯರ್ ಆಗಿ ವಾಯ್ಸ್ ಕೂಡ ಕ್ಯಾಚ್ ಆಗಿದೆ. ಕೊಟ್ಟ ಕೆಲಸವನ್ನ ನಿಭಾಯಿಸೋದಕ್ಕಾಗಿಲ್ಲ ಅಂತ ಹೇಳಿ ಇವರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾನೆ. ಗೋಪಾಲ್ ಕೃಷ್ಣ ಅನ್ನೋರು ಇವರೇನೆ, ಹೋಮ್ ಮಿನಿಸ್ಟರ್ಗೆ ಬಹಳ ಆತ್ಮೀಯರು ಇವರು.